ಬೆಂಗಳೂರಿನ ಪ್ರಸಿದ್ಧ ಗಾಳಿ ಆಂಜನೇಯ ದೇವಸ್ಥಾನವನ್ನು ಮುಜರಾಯಿ ಇಲಾಖೆ ವ್ಯಾಪ್ತಿಗೆ ನೀಡಿ ರಾಜ್ಯ ಸರ್ಕಾರ ಅಧಿಕೃತ ಆದೇಶ ಹೊರಡಿಸಿತು. ಸುಮಾರು 40 ಕೋಟಿ ಮೌಲ್ಯದ ಆಭರಣದ ಸ್ಟ್ರಾಂಗ್ ರೂಮ್ಗೆ ಇವತ್ತು ಬೀಗ ಹಾಕಿದ್ರು. ಸರ್ಕಾರದ ಕ್ರಮವನ್ನು ಆಂಜನೇಯ ದೇವಸ್ಥಾನದ ಟ್ರಸ್ಟಿಗಳು ವಿರೋಧ ವ್ಯಕ್ತಪಡಿಸಿದ್ದಾರೆ. ಕಾನೂನು ಹೋರಾಟ ಮಾಡ್ತೀವಿ ಅಂತ ಹಣಕಾಸು ಲೆಕ್ಕನೇ ಇಲ್ಲ ಅಂತ ರಾಮಲಿಂಗಾರೆಡ್ಡಿ ಹೇಳ್ತಾರಂತೆ. ತಾತ್ಕಾಲಿಕ ಅಂತೆಲ್ಲ ಹೇಳ್ತಾರಂತೆ. ಆಯ್ತು, ತಾತ್ಕಾಲಿಕ ಆದ್ರೆ 5 ವರ್ಷ ಯಾಕಬೇಕು? ತಾತ್ಕಾಲಿಕ ನಿಯಮದ ಪ್ರಕಾರವಾಗಿ ಹಾಗೆ ಇರೋದಂತೆ. ಬೇಡ, ಇಳಿಸ್ಬಿಡಿ, ನಿಯಮ ಚೇಂಜ್ ಮಾಡಿಬಿಡಿ. ಮಸೀದಿ ಚರ್ಚ್ಗೆ ಯಾವ ಲೆಕ್ಕಾಚಾರ ಇದೆ ಮಂತ್ರಿಗಳೇ? ಯಾವ ಲೆಕ್ಕಾಚಾರ ಇದೆ? ಅದ್ಯಾಕೆ ಬರೀ ಹಿಂದೂ ದೇವಸ್ಥಾನಕ್ಕೆ ಮಾತ್ರ ಮುಜರಾಯಿ ಇಲಾಖೆ? ಅಷ್ಟು ಮುಜರಾಯಿ ಇಲಾಖೆ ಬಂದ್ ಮಾಡಬೇಕು ಇಲ್ವಾ? ಎಲ್ಲ ಧರ್ಮಗಳ ರಿಲಿಜಿಯಸ್ 300 ಕೋಟಿ 400 ಕೋಟಿ ಕನ್ವರ್ಷನ್ಗೆ ದುಡ್ಡು ಬರುತ್ತೆ ಅಂತಾರಲ್ಲ, ಯಾರ ಲೆಕ್ಕಾಚಾರ ಅದು? ಅಲ್ಲಿ ಚರ್ಚಿಗೆ ಯಾವ ದುಡ್ಡು ಬರುತ್ತೋ, ಮಸೀದಿಗೆ ಯಾವ್ದು ದುಡ್ಡು ಬರುತ್ತೋ ಲೆಕ್ಕ ಇಲ್ಲ. ಎಲ್ಲನೂ ತನ್ನಿ, ಇಲ್ಲ ಎಲ್ಲನೂ ತೆಗೀರಿ, ಎಲ್ರಿಗೂ ಒಂದೇ ಇರಬೇಕು. ಹಾಂ, ಈಗ ಇವ್ರದ್ದು ಕಾಸು ಏನೋ ವ್ಯವಹಾರ ಹೆಚ್ಚು ಕಡಿಮೆ ಆಯಿತು, ದುರುಪಯೋಗ ಆಯಿತು, ಸಣ್ಣ ಪುಟ್ಟದ್ದಂತೆ. ಅದೇನಾಯಿತು, ಸಣ್ಣದ ದೊಡ್ಡದ ದುರುಪಯೋಗನೇ. ದೇವ್ರ ದುಡ್ಡನ್ನು ದುರುಪಯೋಗ ಮಾಡ್ಕೊಂಡಿದ್ದು ಕಚಡಗಳು ಯಾರು ಮಾತಾಡೋಕೆ ಅಧಿಕಾರ ಇದೆಯಾ ನಿಮ್ಗಳಿಗೆ? ಅಲ್ಲ, ಅವ್ರನ್ನ ಆಚೆ ಹಾಕಿದೀವಿ. ಆಚೆ ಹಾಕಿದ್ರೆ ಮಣ್ಣು ತಿಂತಾ ಇದ್ರ, ಕತ್ತೆ ಕಾಯ್ತಿದ್ರ ಎಲ್ಲರೂ? ಅದೆಲ್ಲ ಒಪ್ಪಕ್ಕಾಗಲ್ಲ, ಪ್ರಶ್ನೆ ಬೇರೆ. ಈ ವಿಷಯ ನಾವೇ ತಾನೇ ಬಯಲಿಗೆಳೆದಿದ್ದು. ಬಯಲಿಗೆಳೆದು ಬಿಟ್ರೆ 100 ರೂಪಾಯಿ ಹೋದ್ಮೇಲೆ 50 ರೂಪಾಯಿ ಬಯಲಿಗೆಳೆದು ಬಿಟ್ರೆ ಇಲ್ಲಿ ಬಂದ್ಬಿಟ್ಟು ಅವೆಲ್ಲ ಕೇಳೋಕ್ಕಾಗಲ್ಲ. ಅದು ದೇವ್ರ ವಿಚಾರದಲ್ಲಿ ಇವ್ರು ದುಡ್ಡು ಇದು ಮಾಡಿರೋದ್ರಿಂದ ಆಗಲಿ, ಅದಕ್ಕೇನೋ ಒಂದು ಅನುಭವಿಸ್ತಾರೆ, ಏನೋ ಒಂದು ಆಗತ್ತೆ. ನಾಳೆ ಮುಜರಾಯಿ ಇಲಾಖೆಯಲ್ಲಿ ನಡೆಯಿರೋ ವ್ಯವಹಾರಕ್ಕೆ ರಾಮಲಿಂಗಾರೆಡ್ಡಿ ಅವರು ಯಾರು ಟೇಕ್ ಓವರ್ ಮಾಡ್ತೀರಿ? ಆಗ ಯಾರಿಗೆ ಕೊಡ್ಬೇಕು? ಅದ್ಯಾರು ಕೊಡ್ತೀರಿ? ನೆಕ್ಸ್ಟು ಚೀಫ್ ಮಿನಿಸ್ಟರ್ ಟೇಕ್ ಓವರ್ ಮಾಡ್ತಾರಾ? ಎಲ್ಲ ಬರೀ ದೇವಸ್ಥಾನಗಳ ಮೇಲೆ ಆಟ ನಿಮ್ಮದು. ಮಾಡ್ರಿ ಎಲ್ಲ ಕಡೆಗೂ, ನೋಡೋಣ. ಎಸ್, ಮೈಸೂರು ಜಿಲ್ಲಾಡಳಿತದ ಅವ್ಯವಸ್ಥೆ ಬೇಜವಾಬ್ದಾರಿಯಿಂದ ಆಷಾಢದ 3ನೇ ವಾರ ಶುಕ್ರವಾರ ಇವತ್ತು ಜನವೋ ಜನಾನೂಕು ನುಗ್ಗಲಾಯಿತು. ಬ್ಯಾರಿಕೇಡ್ಗಳನ್ನು ಮುರ್ಕೊಂಡು ಜನ ಮುಂದಕ್ಕೆ ನುಗ್ಗಿದ್ರು ದರ್ಶನಕ್ಕೆ. 300 ರೂಪಾಯಿ ಟಿಕೆಟ್ ಪಡೆದಿದ್ದಾರೆ, ವಿವಿಐಪಿ ಟಿಕೆಟ್ ಪಡೆದಿದ್ದಾರೆ, 2,000 ರೂಪಾಯಿ ಕೊಟ್ಟು ತಗೊಂಡಿದ್ದಾರೆ. ಈ ಮಧ್ಯೆ ವಿವಿಐಪಿಗಳ ದರ್ಶನ ಬೇರೆ. ಇವತ್ತು ಯಡಿಯೂರಪ್ಪ, ಪರಮೇಶ್ವರ್, ಲಕ್ಷ್ಮೀ ಹೆಬ್ಬಾಳ್ಕರ್ ಸೇರಿದಂತೆ ಹಲವಾರು ರಾಜಕಾರಣಿಗಳು. ಈಗ ಏನು ಟೇಕ್ ಓವರ್ ಮಾಡ್ತೀರಿ? ಈಗ ಗರಂದಾರಿ ಮುಜರಾಯಿ ಇಲಾಖೆ ಅಲ್ಲಿದೆಯಪ್ಪ, ಯಾರು ಟೇಕ್ ಓವರ್ ಮಾಡ್ತೀರಿ ಈಗ ಅಲ್ಲಿ? ಇದಕ್ಕೆ ಯಾರು ಜವಾಬ್ದಾರಿ? ಇವತ್ತು ಅಲ್ಲೇನಾರು ಕಾಲು ತುಳಿತಾಗಿ ಏನಾರು ಅಲ್ಲಿ ನೋಡ್ತಾ ಇದ್ದೆ, ಒಂದು ವಯಸ್ಸಾದ ಅಜ್ಜಿ. ನನಗೆ ಭಾಳ ಹೊತ್ತು ನೋಡ್ತಾ ಕೂತಿದ್ದೆ ವಿಜುವಲ್ಸ್. ಏನೋ ಆಗತ್ತೆ ಈಗ, ಗ್ಯಾರಂಟಿ ಇದು ಅಂತ. ಪುಂಡಿ ಬಚಾವ್ ಮಾಡ್ಕೊಂಬಿಟ್ರೆ ಎಲ್ಲ ಸೇರ್ಕೊಂಡಲ್ಲಿ. ಇವತ್ತು ಅಲ್ಲಿ ಇನ್ನೊಂದು ಕಾಲು ತುಳಿತಾಗಿದ್ದಿದ್ರೆ ಈಗ ರಾಮಲಿಂಗಾರೆಡ್ಡಿ ಅವ್ರು ಇದನ್ನ ಯಾರು ಟೇಕ್ ಓವರ್ ಮಾಡಿಸ್ತೀರಿ? ಏನು ಮಿಲ್ಟ್ರಿ ಕೊಡ್ತೀರಾ? ಇದು ಯಾರು ಲೋಪ ಅನ್ಬೇಕು ಹಾಗಾದ್ರೆ? ಇದು ಕುನ್ನ ಕರೆದ್ಬಿಟ್ಟು ಒಂದು ಕಮಿಟಿ ಮಾಡಿದ್ರೆ ಆಯಿತು. ಎಲ್ಲದಕ್ಕೂ ಅವ್ರೊಬ್ಬರೇ ಇರೋದು ನಮ್ಗೆ ಸದ್ಯಕ್ಕಿಗ. ಕರ್ಕೊಳ್ರಿ, ಕರೀರಿ ರಾಮಲಿಂಗಾರೆಡ್ಡಿ ಅವ್ರು, ಕರೀರಿ ಕುನ್ನ ಅವ್ರು ಕರೆಸಿ ಅದಕ್ಕೊಂದು ಎಂಕ್ವೈರಿ ಹಾಕ್ರಿ, ಹೇಳ್ತೀನಿ. ಇದನ್ನು ಕೇಳೋಂಗಿಲ್ಲ, ಮುಜರಾಯಿ ಇಲಾಖೆಯ ಕಥೆಗಳನ್ನು ಯಾವನು ಕೇಳೋಂಗಿಲ್ಲ. ಹಂಗಾರೆ ದಿಸ್ ಇಸ್ ನಾಟ್ ಫೇರ್, ಇಸ್ ಅನ್ಫೇರ್ಗಳಿವು. ಮಲೆಮಹದೇಶ್ವರ ಬೆಟ್ಟದಲ್ಲಿ ಈಗ ಒಂದು ಚಿರತೆ ಸತ್ತಿರೋದು ಸಿಕ್ಕಿದೆ. ಅದೆಲ್ಲ ಪಕ್ಕದಲ್ಲಿ ಕರು ಇದೆಯಂತೆ. ಹಂಗಾಗಿ ಅನುಮಾನ ಬಂದಿದೆ, ಇದಕ್ಕೂ ವಿಷ ಹಾಕ್ಬಿಟ್ಟಿದ್ದಾರಾ ಅಂತ. ಹಾಕಿರ್ಬೋದು, ಹಾಕದೇ ಇರಲೂಬೋದು, ಹೇಳಕ್ಕೆ ಬರಲ್ಲ. ಯಾಕಂದರೆ ಚಿರತೆಗಳು ಸ್ವಲ್ಪ ಜಾಸ್ತಿನೂ ಆಗಿದೆ ನಮ್ಮ ಕಡೆ. ಈಗ ವಿಪರೀತ ಆಗ್ಬಿಟ್ಟಿವೆ ಚಿರತೆಗಳು. ಏನೋ ಒಂದು ಆಗಿರ್ಬೋದು. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರಲಿ, ಅದು ವಿಷಾನ ನೋಡೋಣ, ನೋಡಿ ತೀರ್ಮಾನ ಮಾಡಿದ್ರೆ ಆಯ್ತಪ್ಪ. ಕೋತಿಗಳ ಡೆತ್ತದು ವಿಷ ಅಂತ ಗೊತ್ತಾಗಿದೆ. ಅದಕ್ಕೆ ಹೇಳಿದ್ದು, ಕೋತಿಗಳದ್ದು ಇನ್ನೆಲ್ಲೋ ಆಗಿರುತ್ತೆ, ಎಲ್ಲೋ ಕಾಟ ಕೊಡ್ತಿರತ್ವೆ ಅವು. ಗುಂಪು ಕಟ್ಕೊಂಬಂದು ಅದಕ್ಕೆ ಹಾಕಿರ್ತಾರೆ. ಅಲ್ಲಾದರೆ ತೊಂದರೆ ಅಂತ ತಂದು ಇಲ್ಲಿ ಡಂಪ್ ಮಾಡಿದ್ದಾರೆ ಅದನ್ನು. ಅಲ್ಲೇ ಆಗಿರೋದು ಅಂತ. ಇನ್ನು ಬಾಗೇಪಲ್ಲಿ ಕಾಂಗ್ರೆಸ್ ಶಾಸಕ ಸುಬ್ಬಾರೆಡ್ಡಿ ಮನೆ ಮೇಲೆ ಇಡಿ ದಾಳಿ ನಡೆಸಿ ಬೆಳಗಿನ ಜಾವ 3 ಗಂಟೆಯವರೆಗೂ ಕೂಡ ವಿಚಾರಣೆ ನಡೆಸಿತು. 20 ಗಂಟೆಗಳ ಶೋಧ ನಡೆಸಿತು. ಇಡಿ ಅಧಿಕಾರಿಗಳು ಅಪಾರ ಪ್ರಮಾಣದ ದಾಖಲೆಗಳನ್ನು ವಶಕ್ಕೆ ತೆಗೆದುಕೊಂಡಿದ್ದಾರೆ ಮತ್ತು ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ತಮ್ಮ ಕುಟುಂಬದವರ ಹೆಸರಲ್ಲಿ ಜರ್ಮನಿ ಮತ್ತು ಮಲೇಷ್ಯಾದಲ್ಲಿ ಆಸ್ತಿ ಮಾಡಿರೋದು ದಾಖಲೆ ಪತ್ರಗಳು ಲಭ್ಯವಾಗಿದೆ. ಆದರೆ ಬೆಂಗಳೂರಿನಿಂದ ಬಾಗೇಪಲ್ಲಿಗೆ ಹೋದ ಶಾಸಕ ಸುಬ್ಬಾರೆಡ್ಡಿ ಮೊದಲಿಗೆ ಸಾಯಿಬಾಬಾ ಮಂದಿರದಲ್ಲಿ ಪೂಜೆಯನ್ನು ಮಾಡಿದ್ದಾರೆ. ನನ್ನ ಹೆಸರಲ್ಲಿ ನಕಲಿ ದಾಖಲೆ ಸೃಷ್ಟಿಸಿದ್ದಾರೆ, 15 ವರ್ಷಗಳಿಂದ ವಿದೇಶಕ್ಕೆ ಹೋಗೇ ಇಲ್ಲ ಅಂತ ಅವ್ರು ಹೇಳ್ಕೊಂಡಿದ್ದಾರೆ. ನೀವು ಮಾಡಿದ್ರಿ, ನಿಮ್ಮ ಹತ್ರ ದಾಖಲೆ ಇದ್ದರೆ ಕ್ರಮ ತಗೊಳ್ಳಿ, ನಾನು ಬೇಡ ಅಂದಿಲ್ಲ. ಆಯಿತು, ಏನು ಬೇಡ ಅನ್ನೋಕ್ಕೆ ಯಾವನಾಗತ್ತೆ? ಹೆಚ್ಚು ಕಡಿಮೆ ಆಗಿದ್ರೆ ಕ್ರಮ ತಗೊಳ್ಳಿ, ತಪ್ಪಾಗಿದ್ರೆ. ಬಟ್ ಅವ್ರು ಹೇಳ್ತಾರೆ ನಾನು ಜರ್ಮನಿಗೆ ಹೋಗಿಲ್ಲ ಅಂತಾರೆ, ನನ್ನ ಲೈಫಲ್ಲೇ ಹೋಗಿಲ್ಲ ಅಂತಾರೆ. 15 ವರ್ಷ ಆಗಿದೆ ನಾನು ಫಾರಿನ್ಗೆ ಹೋಗಿ ಅಂತಾರೆ. ಇಟ್ಸ್ ಓಕೆ, ಜರ್ಮನಿಗೆ ಹೋಗೇ ಆಸ್ತಿ ಮಾಡಬೇಕು ಅಂತಲೂ ಇಲ್ಲ, ಫಾರಿನ್ಗೆ ಹೋಗೇ ಫಾರಿನ್ ಆಸ್ತಿ ಮಾಡಬೇಕು ಅಂತಲೂ ಇಲ್ಲ. ಯು ಪ್ರೂವ್ ದೆಮ್ ರಾಂಗ್ ಅಷ್ಟೇ. ನಕಲಿ ಆಗಿದ್ದರೆ ಇಡಿ ಶುಡ್ ಬಿ ವೆರಿ ಕೇರ್ಫುಲ್, ಕ್ವಿಕ್ಲಿ ಅದನ್ನು ಚೆಕ್ ಮಾಡ್ಕೊಂಡ್ಬಿಡ್ಬೇಕು. ಆಮೇಲೆ ಎಲ್ಲ ಆದಮೇಲೆ ಅವಮಾನ ಎದುರಿಸಬಾರ್ದು. ಇಡಿ ಅಂತ ಸಂಸ್ಥೆಗಳು ಆ ಅವಮಾನಗಳಿಗೆ ಗುರಿಯಾಗಬಾರ್ದು. ಎಸ್, ಮಹಾರಾಷ್ಟ್ರದ ಮಂತ್ರಿ ಶಿವಸೇನಾ ಯಾರೋ ಸಂಜಯ್ ಶಿರ್ಸತ್ ಅಂತೆ, ಅವ್ರು ಕೊಠಡಿ ಕಂತೆ ನೋಟ್ ಸಿಕ್ಬಿಟ್ಟಿದೆಯಂತೆ.
ಅದೇನೋ IT ನೋಟಿಸ್ ಬೇರೆ ಬಂದಿದೆಯಂತೆ ಅವ್ರಿಗೆ, ಅದೆಲ್ಲ ವಿಡಿಯೋ ವೈರಲ್ಲು. ಇನ್ನು ಪೊಲೀಸ್ನವ್ರು ಕ್ಯಾಂಟೀನ್ MLA ಇದ್ದಾನಲ್ಲ, ಕ್ಯಾಂಟೀನ್ MLAಗೆ ಕೇಸ್ ಹಾಕಿದ್ದಾರಂತೆ. ಆಮೇಲೆ ಈ ಕಂತೆ ನೋಟಿಂದು ಏನಿದೆ ಅದಕ್ಕೆ ಇದು ಕೊಡಬೇಕು. ಕಂತೆ ನೋಟ್ ಇರಬಾರ್ದು ಅಂತ ಎಲ್ಲೂ ಕಾನೂನಲ್ಲಿಲ್ಲ. ಭಾಳ ಜನ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀರಿ. ಕಂತೆ ನೋಟು ಕಂತೆ ನೋಟು ಇರಬಾರದು ಅಂತ ಎಲ್ಲೂ ಇಲ್ಲ. ಇಫ್ ಯು ಆರ್ ಹೋಲ್ಡಿಂಗ್ ಕ್ಯಾಶ್ ಹೋಲ್ಡ್ ಮಾಡ್ತಾ ಇದ್ರೆ ಕ್ಯಾಶ್ ಎಲ್ಲಿಂದ ಒರಿಜಿನೇಟ್ ಆಗಿದೆ ಅನ್ನೋದಕ್ಕೆ ಬೇಕು. ಕ್ಯಾಶ್ ಲಿಮಿಟೇಷನ್ ಇಲ್ಲ ನಮ್ಮ ದೇಶದಲ್ಲಿ. ನಾನೊಂದು ₹1,00,00,000 ಕ್ಯಾಶ್ ಇಟ್ಕೋಬೋದು ಬೇಕಿದ್ರೆ, ನನ್ನ ಹಣೆ ಬರ, ನನ್ನ ಸೆಕ್ಯೂರಿಟಿ ಅದು. ಬಟ್ ಎಲ್ಲಿಂದ ಬಂತು ನನಗೊಂದು $1,00,00,000 ಕ್ಯಾಶ್ ಅನ್ನೋದನ್ನು ತೋರ್ಸೋಕ್ಕೆ ರೆಡಿ ಇರಬೇಕು ನಾನು. ಆ ವಿಷಯದಲ್ಲಿ ಅವರು ಹಾಂ, ಇರಬೇಕು. ಎಸ್.